ಮಾಜಿ ಶಾಸಕ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದೆ. ಈಗ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೆ ಈಗ ಮರುಜೀವ ಬಂದಂತಾಗಿದೆ. ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದೆ. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೆ ಮರುಜೀವ ಬಂದಂತಾಗಿದೆ. ಈಗ ಜೀವಾವಧಿ ಶಿಕ್ಷೆಗೆ ತಡೆ ನೀಡಿದಂತ ಹೈಕೋರ್ಟ್ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಈಗ ಶಿಕ್ಷೆ ಅಮಾನತಿನಲ್ಲಿಟ್ಟು ಜಾಮೀನು ಕೊಟ್ಟಿದೆ ಹೈಕೋರ್ಟ್. 5 ಲಕ್ಷ ಬಾಂಡ್ ಹಾಗೂ ಶ್ಯೂರಿಟಿ ಒದಗಿಸಲು ಆದೇಶವನ್ನು ನೀಡಲಾಗಿದೆ. ವಿನಯ್ ಕುಲಕರ್ಣಿ ದೋಷಿ ಎಂದಿದ್ದ ತೀರ್ಪಿಗೂ ತಡೆಯಾಜ್ಞೆ ನೀಡಲಾಗಿದೆ. ಧಾರವಾಡ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ ವಿಚಾರವಾಗಿ ಭಾರತ ಬಿಟ್ಟು ಹೋಗಬಾರದು ಎಂದು ಕೋರ್ಟ್ ಈಗಾಗಲೇ ಸೂಚನೆಯನ್ನ ನೀಡಿ ಜಾಮೀನನ್ನ ಮಂಜೂರು ಮಾಡಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ತೀರ್ಪಿಗೆ ತಡೆಯೊಡ್ಡಲಾಗಿದೆ. ಧಾರವಾಡದ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಂಥ ವಿನಯ್ ಕುಲಕರ್ಣಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಹೊರಡಿಸಿರುವಂಥ ಆದೇಶ ಅಮಾನತಿನಲ್ಲಿಟ್ಟು ಜಾಮೀನು ನೀಡಬೇಕೆಂದು ಹೈಕೋರ್ಟ್ ಈಗಾಗಲೇ ಆದೇಶ ನೀಡಿದೆ. ಜಾಮೀನು ನೀಡಬೇಕೆಂದು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಈ ವೇಳೆ ಈಗ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದೆ. ಜೀವಾವಧಿ ಶಿಕ್ಷೆಗೆ ತಡೆ ನೀಡಿದಂಥ ಹೈಕೋರ್ಟ್ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಈಗ ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆಯನ್ನ ಅಮಾನತಿನಲ್ಲಿಟ್ಟು ಹೈಕೋರ್ಟ್ ಜಾಮೀನನ್ನ ಕೊಟ್ಟಿದೆ. ಈಗ 5 ಲಕ್ಷ ಬಾಂಡ್ ಹಾಗೂ ಶ್ಯೂರಿಟಿ ಒದಗಿಸಲು ಆದೇಶವನ್ನ ನೀಡಲಾಗಿದೆ. ಧಾರವಾಡ ಬಿಜೆಪಿ ಮುಖಂಡನಿಗೆ ಇಂದು ತೀರ್ಪಿತ್ತು ವಿನಯ್ ಕುಲಕರ್ಣಿ ಜಾಮೀನು ಪರವಾಗಿ. ಈ ತೀರ್ಪಿನಲ್ಲಿ ಈ ಮಧ್ಯಂತರ ಮನವಿಯನ್ನು ಕೂಡ ವಿನಯ್ ಕುಲಕರ್ಣಿ ಅವರು ಕೋರ್ಟ್ಗೆ ಸಲ್ಲಿಸಿದ್ರು. ಸಿಬಿಐ ಪರ ವಕೀಲರ ವಾದ ಆಲಿಸಿ ಜುಲೈ 9ರಂದು ಕಾಯ್ದಿರಿಸಿದಂಥ ತೀರ್ಪನ್ನು ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಮತ್ತು ನ್ಯಾಯಮೂರ್ತಿ ಜಿ ಬಸವರಾಜ್ ಅವರ ಪೀಠ ಇಂದು ಜುಲೈ 31 ಶುಕ್ರವಾರ ಈ ಒಂದು ಆದೇಶವನ್ನು ಪ್ರಕಟಿಸಿದೆ. ವಿನಯ್ ಕುಲಕರ್ಣಿಗೆ ಜಾಮೀನೀಗ ಮಂಜೂರಾಗಿರುವಂಥದ್ದು. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಂಥ ವಿನಯ್ ಕುಲಕರ್ಣಿ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ತೀರ್ಪಿಗೆ ತಡೆಯನ್ನು ನೀಡಲಾಗಿದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಗೆ ನೀಡಿರೋ ಜೀವಾವಧಿ ಶಿಕ್ಷೆ ವಿಧಿಸಿದಂಥ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶವನ್ನು ರದ್ದುಪಡಿಸಬೇಕು ಎಂದು ಕೋರಿ ಕಾಂಗ್ರೆಸ್ ಮುಖಂಡ ವಿನಯ್ ಕುಲಕರ್ಣಿ ಹೈಕೋರ್ಟ್ಗೆ ಮೊರೆ ಹೋಗಿದ್ರು. ಹಾಗೆ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ರು. ಈಗ ಜಯ ಸಿಕ್ಕಂತಾಗಿದೆ ಅವರಿಗೆ. ಹಾಗೆಯೇ ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಜಾಮೀನು ಮಂಜೂರು ಮಾಡಬೇಕು ಎಂದು ಮಧ್ಯಂತರ ಮನವಿ ಕೂಡ ಮಾಡಿದ್ರು. ಆದ್ರೀಗ ವಿನಯ್ ಕುಲಕರ್ಣಿ ಅವರಿಗೆ ಜಾಮೀನು ಸಿಕ್ಕಿದೆ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಜನಪ್ರತಿನಿಧಿ ಅರುಣ್. ವಿನಯ್ ಕುಲಕರ್ಣಿಗೆ ಈಗ ಜಾಮೀನು ಮಂಜೂರಾಗಿದೆ. ಮತ್ತೊಂದು ಕಡೆ ಶಾಸಕ ಸ್ಥಾನಕ್ಕೆ ಮರುಜೀವ ಬಂದಂತಾಗಿದೆಯಾ ಹೇಗೆ ಅಂತ? ಕಾರ್ತಿಕ್, ಇವತ್ತು ವಿನಯ್ ಕುಲಕರ್ಣಿ ಅವರಿಗೆ ಒಂದು ರಿಲೀಫ್ ಸಿಕ್ಕಿರುವಂಥದ್ದು. ಯಾಕಂದರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಏಪ್ರಿಲ್ 17ರಂದು ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಂತಹ ಒಂದು ತೀರ್ಪು ಏನಿತ್ತು ಅದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ವಿನಯ್ ಕುಲಕರ್ಣಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಈ ಒಂದು ಅರ್ಜಿಯನ್ನು ಇವತ್ತು ಹೈಕೋರ್ಟ್ ಪುರಸ್ಕಾರ ಮಾಡಿರುವಂಥದ್ದು. ಅಂದರೆ ಅವರ ಅರ್ಜಿಯಲ್ಲಿ ಏನು ಪ್ರಮುಖವಾಗಿ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಂಥ ತೀರ್ಪೇನಿದೆ ಅದನ್ನು ಅಮಾನತಿನೆಲ್ಲ ಇಡಬೇಕು ಮತ್ತು ನನಗೆ ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ರು. ಈ ಒಂದು ಅರ್ಜಿಯ ಸಂಪೂರ್ಣವಾಗಿ ಕಳೆದ 2-3 ತಿಂಗಳಿಂದಲೂ ಸಹ ಒಂದು ಹೈಕೋರ್ಟ್ ದ್ವಿಸದಸ್ಯ ಪೀಠ ಏನು ವಿಚಾರಣೆಯನ್ನು ನಡೆಸಿತ್ತು. ಏನು ಸಿಬಿಐ ಪರವಾಗಿ ಏನು ಎಸ್ ವಿ ರಾಜು ಇರಬಹುವಂಥದ್ದು ಮತ್ತು ಪ್ರಸನ್ನಕುಮಾರ್ ಅವರು ವಾದವನ್ನು ಮಾಡಿದ್ರು. ಅದೇ ರೀತಿ ಏನು ವಿನಯ್ ಕುಲಕರ್ಣಿ ಪರವಾಗಿ ಏನು ಸಿ ವಿ ನಾಗೇಶ್ ಅವರು ಹಿರಿಯ ವಕೀಲರು ವಾದವನ್ನು ಮಾಡಿದ್ರು. ಅಂದರೆ ಕೆಲವೊಂದಷ್ಟು ಲೋಪದೋಷಗಳಿದೆ ಈ ಒಂದು ಪ್ರಕರಣದಲ್ಲಿ ಅಂತೇಳ್ಬಿಟ್ಟು ಅವರು ಪ್ರಶ್ನೆಯನ್ನು ಮಾಡಿದ್ರು. ಯಾಕಂದರೆ ಈ ಒಂದು ಸಾಕ್ಷಿಗಳನ್ನು ಕಲೆ ಹಾಕುವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ನೇರ ಸಾಕ್ಷಿಗಳನ್ನು ಸಹ ಕಲೆ ಹಾಕಿಲ್ಲ. ಜೊತೆಗೆ ಮಾಫಿ ಸಾಕ್ಷಿಗಳ ಹೇಳಿಕೆ ಮೇಲೆ ಕೋರ್ಟ್ ಇವತ್ತು ತೀರ್ಪನ್ನು ಕೊಟ್ಟಿದೆ ಅಂತ ಹೇಳ್ಬಿಟ್ಟು ವಿನಯ್ ಕುಲಕರ್ಣಿ ಪರ ವಕೀಲರು ಒಂದು ಹೈಕೋರ್ಟ್ನಲ್ಲಿ ವಾದವನ್ನು ಮಾಡಿದ್ರು. ಆ ಒಂದು ವಾದವನ್ನು ಪುರಸ್ಕರಿಸಿ ಇವತ್ತು ಕೋರ್ಟ್ ಒಂದು ಶಿಕ್ಷೆ ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏಪ್ರಿಲ್ 17ನೇ ತಾರೀಕು ಒಂದು ಶಿಕ್ಷೆಯನ್ನು ಕೊಟ್ಟಿತ್ತು. ಅದನ್ನು ಸದ್ಯಕ್ಕೆ ಅಮಾನತಿನಲ್ಲಿ ಇಟ್ಟಿರುವಂಥದ್ದು. ಅದರ ಜೊತೆಗೆ ವಿನಯ್ ಕುಲಕರ್ಣಿ ಅವರ ಮತ್ತೊಂದು ಪ್ರೇಯರ್ ಏನಿತ್ತಂದರೆ ನನಗೆ ಜಾಮೀನನ್ನು ಕೊಡಬೇಕಂತಿತ್ತು. ಅದನ್ನು ಸಹ ಇವತ್ತು ಹೈಕೋರ್ಟ್ ಕೊಟ್ಟಿರುವಂಥದ್ದು. ಜೊತೆಗೆ ಏನಂದರೆ ಅವರ ಶಾಸಕ
ಸ್ಥಾನ ರದ್ದಾಗಿತ್ತು. ಯಾಕಂದರೆ 7 ವರ್ಷಕ್ಕಿಂತ ಹೆಚ್ಚಿನ ಒಂದು ಶಿಕ್ಷೆಯಲ್ಲಿ ಏನೋ ಯಾರಾದರೂ ಸಹ ಒಂದು ಶಿಕ್ಷೆಗೆ ಗುರಿಯಾದರೆ ಅದು ಆಟೋಮೆಟಿಕ್ಲಾಗಿ ಅವರ ಶಾಸಕ ಸ್ಥಾನ ರದ್ದಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ಪೀಕರ್ ಅವರು ಸಹ ಹೇಳಿದರು. ಆದರೆ ಇದೀಗ ಅವರ ಮತ್ತೆ ಏನು ಒಂದು ಶಾಸಕ ಸ್ಥಾನಕ್ಕೆ ಮತ್ತೆ ಜೀವ ಬಂದಿರುವಂಥದ್ದು. ಯಾಕಂದರೆ ಹೈಕೋರ್ಟ್ ಈಗ ಒಂದು ಶಿಕ್ಷೆಯನ್ನು ಅಮಾನತಿನಲ್ಲಿ ಇಟ್ಟಿರುವಂಥದ್ದು. ಹಾಗಾಗಿ ಅವರ ಶಾಸಕ ಸ್ಥಾನ ಎಂದಿನಂತೆ ಈಗ ಮುಂದುವರಿಯುತ್ತೆ. ಮತ್ತು ಈಗ ಅವರ ಒಂದು ಇದು ಈಗ ಸಿಕ್ಕಿರುವಂಥದ್ದು ಅವರಿಗೆ ಕೇವಲ ಇದು ಮಧ್ಯಂತರ ಜಾಮೀನು ಆಗಿರುವಂಥದ್ದು. ಮತ್ತು ಇದ್ರ ಬಗ್ಗೆ ಮತ್ತೆ ರೆಗ್ಯುಲರ್ ಆಗಿ ಈ ಒಂದು ಜಾಮೀನು ಆಗಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಏನಂದರೆ ಇದನ್ನು ಪ್ರಶ್ನೆ ಮಾಡಿ ಏನು ಈಗ CBI ಏನು ಇರುತ್ತೆ, ಮತ್ತು CBI ಪರ ವಕೀಲರು ಇದನ್ನು ಪ್ರಶ್ನೆ ಮಾಡಿ ಈಗ ಹೈಕೋರ್ಟ್ ಏನೋ ಒಂದು ಸೆಂಟೆನ್ಸನ್ನು ಅಮಾನತಿನಲ್ಲಿ ಇಟ್ಟಿದೆ, ಅದನ್ನು ಪ್ರಶ್ನೆ ಮಾಡಿ ಮುಂದಿನ ದಿನಗಳಲ್ಲಿ CBI ಅವರು ಒಂದು ಸುಪ್ರೀಂ ಕೋರ್ಟ್ಗೆ ಹೋಗುವ ಸಾಧ್ಯತೆ ಇರುವಂಥದ್ದು ಕಾರ್ತಿಕ್. ಆಗ ಏನು ಮತ್ತೆ ಏನಾದರೂ ಸುಪ್ರೀಂ ಕೋರ್ಟ್ ಯಾವ ರೀತಿ ತೀರ್ಪನ್ನು ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಆದರೆ ಸದ್ಯಕ್ಕೆ ವಿನಯ್ ಕುಲಕರ್ಣಿ ಅವರಿಗೆ ಒಂದು ರೀತಿ ರಿಲೀಫನ್ನು ಸಿಕ್ಕಿರುವಂಥದ್ದು. ಈ ಒಂದು ಕೊಲೆ ಪ್ರಕರಣದಲ್ಲಿ ಏನೋ 17ನೇ ಆರೋಪಿಯಾಗಿ ವಿನಯ್ ಕುಲಕರ್ಣಿ ಅವರು ಇರ್ತಾರೆ. ಯಾಕಂದರೆ ಆರಂಭದಲ್ಲಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಏನು ಸ್ಟೇಟ್ ಪೊಲೀಸ್ ಅವರು ವಿಚಾರಣೆ ಮಾಡ್ತಾರೆ. ಆನಂತರ BJP ಸರ್ಕಾರ ಒಂದು ಬಂದಂಥ ಸಂದರ್ಭದಲ್ಲಿ, ಯಡಿಯೂರಪ್ಪನ ಸರ್ಕಾರ ಬಂದ ಸ್ವಲ್ಪ ಈ ಒಂದು ಪ್ರಕರಣವನ್ನು 2019ರಲ್ಲಿ ಇದನ್ನು ಏನೊಂದು CBIಗೆ ಕೊಡುತ್ತೆ. 2021ರಲ್ಲಿ ವಿನಯ್ ಕುಲಕರ್ಣಿಯನ್ನು ಅರೆಸ್ಟ್ ಮಾಡುತ್ತೆ. ಅದಾದ ನಂತರ ಕೆಲವು ದಿನಗಳಲ್ಲಿ ಅವರು ಜಾಮೀನನ್ನು ಪಡ್ಕೊಂಡು ಹೊರಗಡೆ ಬಂದು ಟ್ರಯಲನ್ನು ಫೇಸ್ ಮಾಡ್ತಾರೆ. ಮತ್ತು 2025ರಲ್ಲಿ ಸುಪ್ರೀಂ ಕೋರ್ಟ್ ಏನು ಒಂದು ಮತ್ತೆ ಅವರ ಜಾಮೀನನ್ನು ರದ್ದು ಮಾಡುತ್ತೆ. ಯಾಕಂದರೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂಥ ಸಂದರ್ಭದಲ್ಲಿ ಮತ್ತು ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಒಂದು CBI ಪರ ವಕೀಲರು ಮನವಿಯನ್ನೇ ಮಾಡ್ಕೊಂತಾರೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಕೊಟ್ಟಂಥ ಜಾಮೀನನ್ನು ರದ್ದು ಮಾಡಿ ಮತ್ತೆ ಅವರನ್ನ ಜೈಲಿಗೆ ಕಳಿಸುತ್ತೆ. ಅದಾದ ನಂತರ ಸುಪ್ರೀಂ ಕೋರ್ಟ್ನಿಂದಲೇ ಅವರು ಮತ್ತೆ ಜನವರಿಯಲ್ಲಿ ಏನು ಒಂದು ಜಾಮೀನನ್ನು ಪಡ್ಕೊಂಡು ಹೊರಗಡೆ ಬರ್ತಾರೆ. 1 ತಿಂಗಳಾದ ನಂತರ ಮತ್ತೆ ಏಪ್ರಿಲ್ 17ನೇ ತಾರೀಕು ಒಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಒಂದು ಶಿಕ್ಷೆಯನ್ನು ಕೊಡುತ್ತೆ. ಅದಾದ ನಂತರ ಅವರು ಪರಪ್ಪನಗರ ಜೈಲಿಗೆ ಹೋಗ್ತಾರೆ. ಎಲ್ಲ ಆರೋಪಿಗಳು ಸಹ ಜೈಲಿಗೆ ಹೋಗ್ತಾರೆ. ಅದಾದ ನಂತರ ಏನು ಅದು ಈ ಒಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಂಥ ತೀರ್ಪೇನಿರುತ್ತೆ ಅದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಮತ್ತೆ ವಿನಯ್ ಕುಲಕರ್ಣಿ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ಒಂದು ಅರ್ಜಿಯ ಸುದೀರ್ಘ ವಿಚಾರಣೆ ನಡೆಸಿದಂಥ ಕೋರ್ಟು ಇವತ್ತು ಒಂದು ತೀರ್ಪನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಅಮಾನತಿನಲ್ಲಿ ಇಟ್ಟು ಜಾಮೀನನ್ನು ಕೊಟ್ಟಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇದರ ಕಾನೂನು ಹೋರಾಟ ಯಾವ ರೀತಿ CBI ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ ಕಾರ್ತಿಕ್. ಓಕೆ ಅರುಣ್, ಈಗಾಗಲೇ ಜಾಮೀನಂತೂ ಮಂಜೂರಾಗಿದೆ ವಿನಯ್ ಕುಲಕರ್ಣಿ ಅವರಿಗೆ. ಮತ್ತೊಂದು ಕಡೆ ಶಾಸಕ ಸ್ಥಾನಕ್ಕೆ ಮರುಜೀವ ಬಂದಂತ ಆಗ್ತಾ ಇದೆ. ಹಾಗಾದ್ರೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ವಿನಯ್ ಕುಲಕರ್ಣಿ ಅಂತ? ಅರುಣ್, ಕೇಳಿಸ್ತಾ ಇದೆಯಾ? ಕಾರ್ತಿಕ್, ಯಾಕಂದರೆ ಮೊದಲನೇದಾಗಿ ಅವರಿಗೆ ಬೇಕಾಗಿದ್ದಂಥದ್ದು ಏನು ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಜಾಮೀನನ್ನು ಕೊಡಬೇಕಾಗಿರುವಂಥದ್ದು. ಅದ್ರ ಜೊತೆಗೆ ಈಗ ಶಾಸಕ ಸ್ಥಾನಕ್ಕೆ ಸಹ ಮತ್ತೆ ಜೀವ ಬಂದಂತಾಗಿರುವಂಥದ್ದು. ಯಾಕಂದರೆ ಒಂದು ವೇಳೆ ಈ ಒಂದು ಹೈಕೋರ್ಟ್ ಇವತ್ತೇನೋ ತೀರ್ಪು ಬೇರೆ ರೀತಿ ಕೊಟ್ಟಿದ್ರೆ ಅವರ ಮತ್ತೆ ರಾಜಕೀಯದ ಒಂದು ಏನು ಪ್ರವೇಶ ಏನಿರುತ್ತೆ ಅದು ಒಂದು ರೀತಿ ಎಲ್ಲೋ ಒಂದು ಕಡೆ ಮುಗೀತು ಅನ್ನೋ ಲೆಕ್ಕದಲ್ಲಿತ್ತು. ಆದರೆ ಈಗ ಹೈಕೋರ್ಟ್ ಕೊಟ್ಟಂಥ ತೀರ್ಪೇನಿದೆ ಅದನ್ನು ಈಗ ಒಂದು ಜೀವ ಬಂದಿರುವಂಥದ್ದು. ಮುಂದಿನ ದಿನಗಳಲ್ಲಿ ಅವರು ಈಗ ಏನು ಹೈಕೋರ್ಟ್ ಅಂದರೆ ಧಾರವಾಡಕ್ಕೆ ಪ್ರವೇಶ ಮಾಡಬಾರ್ದು ಅಂತ ಹೇಳ್ಬಿಟ್ಟು CBI ಪರ ವಕೀಲರು ಒಂದು ಕೋರ್ಟ್ಗೆ ಕೇಳ್ಕೊಂಡಿದ್ರು. ಅದ್ರ ಬಗ್ಗೆ ಇನ್ನೂ ಸಹ ಆದೇಶವನ್ನು ಪ್ರಕಟ ಮಾಡಿಲ್ಲ. ಹಾಗಾದರೆ ಅವರು ಧಾರವಾಡಕ್ಕೆ ಏನು ಪ್ರವೇಶ ಮಾಡದಂತೆ CBI ಅವರು ಕೇಳ್ಕೊಂಡಿರುವಂಥದ್ದು ಜಾಮೀನಿನಲ್ಲಿ. ಆದರೆ ಹೈಕೋರ್ಟ್ ಈ ಬಗ್ಗೆ ಯಾವುದೇ ರೀತಿಯಂಥ ಮಾಹಿತಿಯನ್ನು ಕೊಟ್ಟಿಲ್ಲ. ಜೊತೆಗೆ ಏನಂದರೆ ಅವರ ಪರ ವಕೀಲರು ಸಹ ಇವತ್ತೇ ಏನು ಬಿಡುಗಡೆ ಮಾಡಬೇಕು, ಮತ್ತು ಅಂದರೆ ಇವತ್ತೇ ಆದೇಶ ಪ್ರತಿ ನಮ್ಮ ಕೈ ಕೊಟ್ಟರೆ ನಾವು ಜೈಲಿಗೆ ತಲುಪಿಸಿ ಅಂತಲೂ ಸಹ ಹೇಳಿದರು. ಹಾಗಾಗಿ ಆದೇಶದ ಪ್ರತಿ ಒಂದು ತಲುಪಬೇಕಾಗುತ್ತೆ. ಅದಾದ ನಂತರ ವಿನಯ್ ಕುಲಕರ್ಣಿ ಅವರು ಬಿಡುಗಡೆ ಆಗ್ತಾರೆ. ಒಂದು ಕಡೆ ರಾಜಕೀಯದ ಎಂಟ್ರಿನೂ ಸಹ ಒಂದು ಅವರಿಗೆ ಎಲ್ಲೋ ಒಂದು ಕಡೆ ಜೀವ ಕೊಟ್ಟಂಗೆ ಆಗುತ್ತೆ. ಯಾಕಂದರೆ ಈಗ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಮತ್ತೆ ಯಾವ ರೀತಿ ಪ್ರಶ್ನೆಗಳು ಅಂದರೆ ಸುಪ್ರೀಂ ಕೋರ್ಟ್ಗೆ ಏನಾದರೂ CBI ಪ್ರಶ್ನೆ ಮಾಡಿ ಹೋದ ಸಂದರ್ಭದಲ್ಲಿ ಅಲ್ಲಿ ಕಾನೂನು ಹೋರಾಟ ಮಾಡೋಕ್ಕೆ ಸಹ ಅವ್ರಿಗೆ ಈಸಿ ಆಗುತ್ತೆ. ಯಾಕಂದರೆ ಒಳಗಡೆ ಇದ್ಕೊಂಡು ಫೈಟ್ ಮಾಡುವಂಥದ್ದು ಮತ್ತು ಜೊತೆಗೆ ಹೊರಗಡೆ ಇದ್ಕೊಂಡು ಫೈಟ್ ಮಾಡೋದು ಎಲ್ಲ ಒಂದು ಕಡೆ ಈಸಿ ಆಗುತ್ತೆ. ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ರಾಜಕೀಯ ತಿರುವು ಸಹ, ಯಾಕಂದರೆ ರಾಜಕೀಯದಲ್ಲಿ ಯಾಕಂದರೆ ಈಗಾಗಲೇ ಉಪಚುನಾವಣೆ ಸಹ ಘೋಷಣೆ ಮಾಡಬೇಕಂತ ಹೇಳ್ಬಿಟ್ಟು ಸಹ ಏನು ಸರ್ಕಾರ ಮತ್ತು ಚುನಾವಣಾ ಆಯೋಗ ಸಹ ಪ್ಲಾನ್ನಲ್ಲಿ ಇತ್ತು. ಹಾಗಾಗಿ ಈಗ ಏನು ಮತ್ತೆ ಈಗ ಶಾಸಕ ಸ್ಥಾನವನ್ನು ಮರುಜೀವ ಬಂದಿರುವಂಥದ್ದು ಮತ್ತು ಈಗ ಅಮಾನತಿನಲ್ಲಿ ಇಟ್ಟಿರೋದ್ರಿಂದ ವಿನಯ್ ಕುಲಕರ್ಣಿ ಅವರಿಗೆ ಎಲ್ಲೋ ಒಂದು ಕಡೆ ಈಗ ಮತ್ತೆ ರಾಜಕೀಯದ ಎಂಟ್ರಿ ಮತ್ತು ರಾಜಕೀಯದ ಆಸೆ ಮತ್ತೆ ಜೀವ ಬಂದಂತಾಗಿರುವಂಥದ್ದು ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅರುಣ್.